5 ತಿಂಗಳಿಂದ ಅನ್ನಭಾಗ್ಯದ ದುಡ್ಡು ಬಂದಿಲ್ಲ. 5 ತಿಂಗಳ ಅನ್ನಭಾಗ್ಯ ದುಡ್ಡು. ಇವರೆಷ್ಟು ಕೊಡಬೇಕು ಅನ್ನಭಾಗ್ಯ ದುಡ್ಡು ಅಂದರೆ 170 ರೂಪಾಯಿ. ಮೊದಲು ಹಂಗಿರಲಿಲ್ಲ ವೀಕ್ಷಕರೇ, ಹೇಳ್ತೀನಿ ಕೇಳಿ. ಇವ್ರು ಏನು ಮಾಡಿದರು, 10 ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದರು ಆರಂಭದಲ್ಲಿ. 5 ಕೆ ಜಿ ಆಲ್ರೆಡಿ ಕೇಂದ್ರ ಕೊಡ್ತಾ ಇತ್ತು, ಇನ್ನು 5 ಕೆ ಜಿ ನಾವು ಕೊಡ್ತೀವಿ ಅಂತ ಹೇಳಿದರು. ಇವರು ಕೇಂದ್ರದಿಂದ ಅಕ್ಕಿ ಕೊಟ್ಟಾಗ ಕೇಂದ್ರ ಕೂಡ ಆ ಟೈಮಲ್ಲಿ ಅಕ್ಕಿ ಕೊಡಲಿಲ್ಲ. 34 ರೂಪಾಯಿಗೆ ಅಕ್ಕಿ ಕೊಡಲಿಲ್ಲ. ನೋಡಿ, ನಾನು ಒಂದು ಮಾತು ಹೇಳ್ತೀನಿ ಕೇಳಿ. ಏನು ಸರಿಯಾದ ನ್ಯೂಸ್ ಇದೆಯೋ ಅದನ್ನು ನಾನು ನಿಮಗೆ ಕೊಟ್ಟೇ ಕೊಡ್ತೀನಿ. ಇವತ್ತು ಪ್ರಹ್ಲಾದ್ ಜೋಶಿ 24 ರೂಪಾಯಿಗೆ ಅವ್ರು ತಗೋತಾ ಇಲ್ಲ ಅಂತಾರಲ್ಲ, ಪ್ರಹ್ಲಾದ್ ಜೋಶಿ ಅವರು ಅವತ್ತು 34 ರೂಪಾಯಿಗೆ ಕೇಳಿದಾಗ ಯಾಕೆ ಭಿಕ್ಷೆ ಬಿಡ್ತಾ ಇದ್ರಿ, ನಮ್ಮನ್ನು ಕೇಳಿದ್ರು ಅಂತೆಲ್ಲ ಹೇಳಿದರು. ಸೊ ಹಾಗಾಗಿ ರಾಜ್ಯದ ವಿಚಾರದಲ್ಲಿ ನೀವು ಅಕ್ಕಿ ಕೊಟ್ಟರೋ ಮತ್ತೊಂದೋ ನೀವು ಕೇಳಿದ್ರೋ ಕೇಳಿಲ್ವೋ ಆ ಪ್ರಶ್ನೆ ಅಲ್ಲ. 34 ರೂಪಾಯಿಗೆ ರಾಜ್ಯ ಸರ್ಕಾರ ಅವತ್ತು ಕೇಳಿದರೆ ನೀವು ಕೊಡಲಿಲ್ಲ, ಆಗ ನೀವೇನು ಹೇಳಿದರೆ ಇಲ್ಲ ಅಂತ. ಈಗ ನೀವು ತಗೊಳ್ಳಿ ಅಂತ ಹೇಳಿದಾಗ ಇವರು ತಗೊಳ್ತಾ ಇಲ್ಲ, ಯಾಕಂದರೆ ಇವ್ರಿಗೆ ಇದು ಈಸಿ ಆಗ್ತಾಯಿದೆ 170 ರೂಪಾಯಿ. ಆದರೆ 170 ರೂಪಾಯಿ ಇವರೇನು ಮಾಡಿದರು, 10 ಕೆ ಜಿ ಕೊಡ್ತೀವಿ, ಅಕ್ಕಿ ಇಲ್ಲ, 5 ಕೆ ಜಿ ಹೆಂಗೂ ಕೇಂದ್ರ ಕೊಡುತ್ತೆ, ಉಳಿದ 5 ಕೆ ಜಿ ಇವರು ಖರೀದಿ ಮಾಡಿ ಕೊಡಬೇಕಾಗಿತ್ತು 34 ರೂಪಾಯಿಗೆ. ಆಗ ಕೇಂದ್ರ ಕೊಡಲಿಲ್ಲ. ಹಾಗೆ ಇವರು ಪ್ಲ್ಯಾನ್ ಮಾಡಿದರು, 34 × 5 ಎಷ್ಟಾಯಿತು, 170 ರೂಪಾಯಿ. 170 ರೂಪಾಯಿ ನಾವು ನಿಮ್ಮ ಅಕೌಂಟ್ಗೆ ಹಾಕ್ತೀವಿ ಅನ್ನುವಂಥ ನಿರ್ಧಾರಕ್ಕೆ ಬಂದರು. ಆ ಅಕೌಂಟ್ಗೆ ಕೂಡ ಕಳೆದ 5 ತಿಂಗಳಿಂದ ಹಾಕಿಲ್ಲ. ಈಗ ನಿಜವಾಗಿ ಕೇಂದ್ರದಿಂದ ಅಕ್ಕಿ ಖರೀದಿ ಮಾಡಿದ್ರೆ ಕಡಿಮೆ ಎಲ್ಲ ಆಗುತ್ತೆ, 34 ರೂಪಾಯಿ ಅಲ್ಲ 24 ರೂಪಾಯಲ್ಲಿ ಸಿಗುತ್ತೆ. ಈಗ ಇವರ ಈಗೋ ಬಿಡ್ತಾ ಇಲ್ಲ. ನೋಡಿ, ಅವತ್ತು ಅವರ ಈಗೋ ಬಿಡಲಿಲ್ಲ, ಇವತ್ತು ಇವರ ಈಗೋ ಬಿಡ್ತಾ ಇಲ್ಲ. 3 ತಿಂಗಳಿಂದ ಮಹಿಳೆಯರ ಖಾತೆಗೆ ಹಣ ಬಂದಿಲ್ಲ. ಓಕೆ, ಆದರೂ ಸರ್ಕಾರ ನಡೆಸೋರಿಗೆ ಮಾಹಿತಿ ಇಲ್ಲ ಅಂತ ಹೇಳಿದರು. ಹಣ ಬರ್ತಿಲ್ಲ ಅನ್ನೋದು CMಗೆ ಗೊತ್ತಿಲ್ವಂತೆ. 5 ತಿಂಗಳಿಂದ ಅನ್ನಭಾಗ್ಯದ ಹಣ ಬಂದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ದುಡ್ಡು ಕೊಡಿಸಿ ಅಂತ ಇದ್ದಾರೆ ರಾಜ್ಯದ ಜನ. 2 ತಿಂಗಳಿಂದ ಹಣ ಹಾಕಿಲ್ಲ ಅಂತಿದ್ದಾರೆ ಮುನಿಯಪ್ಪ. ನೋಡಿ, ರಾಜ್ಯದ ಜನ ಏನು ಹೇಳಿದ್ದಾರೆ ಅದನ್ನು ನಾವು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ರಾಜ್ಯ ಜನ ಹೇಳ್ತಾ ಇದ್ದಾರೆ 5 ತಿಂಗಳಿಂದ ಬಂದಿಲ್ಲ ಅಂತ, ಮುನಿಯಪ್ಪ ಹೇಳ್ತಾ ಇದ್ದಾರೆ 2 ತಿಂಗಳಿಂದ ಬಂದಿಲ್ಲ, ಇನ್ನೊಬ್ಬರು 3 ತಿಂಗಳಿಂದ ಅಂತ. ಯಾಕೆ ನಿರ್ಲಕ್ಷ್ಯ? ದುಡ್ಡು ಬರೋಕ್ಕೆ ಏನು ಮಾಡಬೇಕು? ದುಡ್ಡು ಬರೋಕ್ಕೆ ಇನ್ನೊಂದು ಎಲೆಕ್ಷನ್ ಬರಬೇಕಾಗಿದ್ರೆ ನಿಮ್ಮ ಅಧಿಕಾರ ಕಲಹ ರಾಜಣ್ಣ, GC ಚಂದ್ರಶೇಖರ್, DK ಶಿವಕುಮಾರ್, ಸಿದ್ದರಾಮಯ್ಯ, ಸತೀಶ್ ಜಾರಕಿಹೊಳಿ, ಇದರ ಬಗ್ಗೆ ಆಲೋಚನೆ ಮಾಡ್ರಪ್ಪ. ನೀವು ಮುಖ್ಯಮಂತ್ರಿ ಮತ್ತೊಬ್ಬರು ಆದ್ರೆಷ್ಟು ಬಿಟ್ಟರೆಷ್ಟು, ಜನಗಳಿಗೆ ಹೇಳಿದ್ದನ್ನು ಮಾಡಿಸಿ, ಅಷ್ಟೇ ನಾವು ಕೇಳ್ತಾ ಇರೋದು. ನೆಕ್ಸ್ಟ್, 5 ತಿಂಗಳಿಂದ ಅನ್ನಭಾಗ್ಯದ ದುಡ್ಡು ಬಂದಿಲ್ಲ. 5 ತಿಂಗಳ ಅನ್ನಭಾಗ್ಯ ದುಡ್ಡು. ಇವರೆಷ್ಟು ಕೊಡಬೇಕು ಅನ್ನಭಾಗ್ಯ ದುಡ್ಡು ಅಂದರೆ 170 ರೂಪಾಯಿ. ಮೊದಲು ಹಂಗಿರಲಿಲ್ಲ ವೀಕ್ಷಕರೇ, ಹೇಳ್ತೀನಿ ಕೇಳಿ. ಇವ್ರು ಏನು ಮಾಡಿದರು, 10 ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದರು ಆರಂಭದಲ್ಲಿ. 5 ಕೆ ಜಿ ಆಲ್ರೆಡಿ ಕೇಂದ್ರ ಕೊಡ್ತಾ ಇತ್ತು, ಇನ್ನು 5 ಕೆ ಜಿ ನಾವು ಕೊಡ್ತೀವಿ ಅಂತ ಹೇಳಿದರು. ಇವರು ಕೇಂದ್ರದಿಂದ ಅಕ್ಕಿ ಕೊಟ್ಟಾಗ ಕೇಂದ್ರ ಕೂಡ ಆ ಟೈಮಲ್ಲಿ ಅಕ್ಕಿ ಕೊಡಲಿಲ್ಲ. 34 ರೂಪಾಯಿಗೆ ಅಕ್ಕಿ ಕೊಡಲಿಲ್ಲ. ನೋಡಿ, ನಾನು ಒಂದು ಮಾತು ಹೇಳ್ತೀನಿ ಕೇಳಿ. ಏನು ಸರಿಯಾದ ನ್ಯೂಸ್ ಇದೆಯೋ ಅದನ್ನು ನಾನು ನಿಮಗೆ ಕೊಟ್ಟೇ ಕೊಡ್ತೀನಿ. ಇವತ್ತು ಪ್ರಹ್ಲಾದ್ ಜೋಶಿ 24 ರೂಪಾಯಿಗೆ ಅವ್ರು ತಗೋತಾ ಇಲ್ಲ ಅಂತಾರಲ್ಲ, ಪ್ರಹ್ಲಾದ್ ಜೋಶಿ ಅವರು ಅವತ್ತು 34 ರೂಪಾಯಿಗೆ ಕೇಳಿದಾಗ ಯಾಕೆ ಭಿಕ್ಷೆ ಬಿಡ್ತಾ ಇದ್ರಿ, ನಮ್ಮನ್ನು ಕೇಳಿದ್ರು ಅಂತೆಲ್ಲ ಹೇಳಿದರು. ಸೊ ಹಾಗಾಗಿ ರಾಜ್ಯದ ವಿಚಾರದಲ್ಲಿ ನೀವು ಅಕ್ಕಿ ಕೊಟ್ಟರೋ ಮತ್ತೊಂದೋ ನೀವು ಕೇಳಿದ್ರೋ ಕೇಳಿಲ್ವೋ ಆ ಪ್ರಶ್ನೆ ಅಲ್ಲ. 34 ರೂಪಾಯಿಗೆ ರಾಜ್ಯ ಸರ್ಕಾರ ಅವತ್ತು ಕೇಳಿದರೆ ನೀವು ಕೊಡಲಿಲ್ಲ, ಆಗ ನೀವೇನು ಹೇಳಿದರೆ ಇಲ್ಲ ಅಂತ. ಈಗ ನೀವು ತಗೊಳ್ಳಿ ಅಂತ ಹೇಳಿದಾಗ ಇವರು ತಗೊಳ್ತಾ ಇಲ್ಲ, ಯಾಕಂದರೆ ಇವ್ರಿಗೆ ಇದು ಈಸಿ ಆಗ್ತಾಯಿದೆ 170 ರೂಪಾಯಿ. ಆದರೆ 170 ರೂಪಾಯಿ ಇವರೇನು ಮಾಡಿದರು, 10 ಕೆ ಜಿ ಕೊಡ್ತೀವಿ, ಅಕ್ಕಿ ಇಲ್ಲ, 5 ಕೆ ಜಿ ಹೆಂಗೂ ಕೇಂದ್ರ ಕೊಡುತ್ತೆ, ಉಳಿದ 5 ಕೆ ಜಿ ಇವರು ಖರೀದಿ ಮಾಡಿ ಕೊಡಬೇಕಾಗಿತ್ತು 34 ರೂಪಾಯಿಗೆ. ಆಗ ಕೇಂದ್ರ ಕೊಡಲಿಲ್ಲ. ಹಾಗೆ ಇವರು ಪ್ಲ್ಯಾನ್ ಮಾಡಿದರು, 34 × 5 ಎಷ್ಟಾಯಿತು, 170 ರೂಪಾಯಿ. 170 ರೂಪಾಯಿ ನಾವು ನಿಮ್ಮ ಅಕೌಂಟ್ಗೆ ಹಾಕ್ತೀವಿ ಅನ್ನುವಂಥ ನಿರ್ಧಾರಕ್ಕೆ ಬಂದರು. ಆ ಅಕೌಂಟ್ಗೆ ಕೂಡ ಕಳೆದ 5 ತಿಂಗಳಿಂದ ಹಾಕಿಲ್ಲ. ಈಗ ನಿಜವಾಗಿ ಕೇಂದ್ರದಿಂದ ಅಕ್ಕಿ ಖರೀದಿ ಮಾಡಿದ್ರೆ ಕಡಿಮೆ ಎಲ್ಲ ಆಗುತ್ತೆ, 34 ರೂಪಾಯಿ ಅಲ್ಲ 24 ರೂಪಾಯಲ್ಲಿ ಸಿಗುತ್ತೆ. ಈಗ ಇವರ ಈಗೋ ಬಿಡ್ತಾ ಇಲ್ಲ. ನೋಡಿ, ಅವತ್ತು ಅವರ ಈಗೋ ಬಿಡಲಿಲ್ಲ, ಇವತ್ತು ಇವರ ಈಗೋ ಬಿಡ್ತಾ ಇಲ್ಲ. 3 ತಿಂಗಳಿಂದ ಮಹಿಳೆಯರ ಖಾತೆಗೆ ಹಣ ಬಂದಿಲ್ಲ. ಓಕೆ, ಆದರೂ ಸರ್ಕಾರ ನಡೆಸೋರಿಗೆ ಮಾಹಿತಿ ಇಲ್ಲ ಅಂತ ಹೇಳಿದರು. ಹಣ ಬರ್ತಿಲ್ಲ ಅನ್ನೋದು CMಗೆ ಗೊತ್ತಿಲ್ವಂತೆ. 5 ತಿಂಗಳಿಂದ ಅನ್ನಭಾಗ್ಯದ ಹಣ ಬಂದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ದುಡ್ಡು ಕೊಡಿಸಿ ಅಂತ ಇದ್ದಾರೆ ರಾಜ್ಯದ ಜನ. 2 ತಿಂಗಳಿಂದ ಹಣ ಹಾಕಿಲ್ಲ ಅಂತಿದ್ದಾರೆ ಮುನಿಯಪ್ಪ. ನೋಡಿ, ರಾಜ್ಯದ ಜನ ಏನು ಹೇಳಿದ್ದಾರೆ ಅದನ್ನು ನಾವು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ರಾಜ್ಯ ಜನ ಹೇಳ್ತಾ ಇದ್ದಾರೆ 5 ತಿಂಗಳಿಂದ ಬಂದಿಲ್ಲ ಅಂತ, ಮುನಿಯಪ್ಪ ಹೇಳ್ತಾ ಇದ್ದಾರೆ 2 ತಿಂಗಳಿಂದ ಬಂದಿಲ್ಲ, ಇನ್ನೊಬ್ಬರು 3 ತಿಂಗಳಿಂದ ಅಂತ. ಯಾಕೆ ನಿರ್ಲಕ್ಷ್ಯ? ದುಡ್ಡು ಬರೋಕ್ಕೆ ಏನು ಮಾಡಬೇಕು? ದುಡ್ಡು ಬರೋಕ್ಕೆ ಇನ್ನೊಂದು ಎಲೆಕ್ಷನ್ ಬರಬೇಕಾಗಿದ್ರೆ ನಿಮ್ಮ ಅಧಿಕಾರ ಕಲಹ ರಾಜಣ್ಣ, GC ಚಂದ್ರಶೇಖರ್, DK ಶಿವಕುಮಾರ್, ಸಿದ್ದರಾಮಯ್ಯ, ಸತೀಶ್ ಜಾರಕಿಹೊಳಿ, ಇದರ ಬಗ್ಗೆ ಆಲೋಚನೆ ಮಾಡ್ರಪ್ಪ. ನೀವು ಮುಖ್ಯಮಂತ್ರಿ ಮತ್ತೊಬ್ಬರು ಆದ್ರೆಷ್ಟು ಬಿಟ್ಟರೆಷ್ಟು, ಜನಗಳಿಗೆ ಹೇಳಿದ್ದನ್ನು ಮಾಡಿಸಿ, ಅಷ್ಟೇ ನಾವು ಕೇಳ್ತಾ ಇರೋದು. ನೆಕ್ಸ್ಟ್, 5 ತಿಂಗಳಿಂದ ಅನ್ನಭಾಗ್ಯದ ದುಡ್ಡು ಬಂದಿಲ್ಲ. 5 ತಿಂಗಳ ಅನ್ನಭಾಗ್ಯ ದುಡ್ಡು. ಇವರೆಷ್ಟು ಕೊಡಬೇಕು ಅನ್ನಭಾಗ್ಯ ದುಡ್ಡು ಅಂದರೆ 170 ರೂಪಾಯಿ.
ಮೊದಲು ಹಂಗಿರಲಿಲ್ಲ ವೀಕ್ಷಕರೇ, ಹೇಳ್ತೀನಿ ಕೇಳಿ. ಇವ್ರು ಏನು ಮಾಡಿದರು, 10 ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದರು ಆರಂಭದಲ್ಲಿ. 5 ಕೆ ಜಿ ಆಲ್ರೆಡಿ ಕೇಂದ್ರ ಕೊಡ್ತಾ ಇತ್ತು, ಇನ್ನು 5 ಕೆ ಜಿ ನಾವು ಕೊಡ್ತೀವಿ ಅಂತ ಹೇಳಿದರು. ಇವರು ಕೇಂದ್ರದಿಂದ ಅಕ್ಕಿ ಕೊಟ್ಟಾಗ ಕೇಂದ್ರ ಕೂಡ ಆ ಟೈಮಲ್ಲಿ ಅಕ್ಕಿ ಕೊಡಲಿಲ್ಲ, 34 ರೂಪಾಯಿಗೆ ಅಕ್ಕಿ ಕೊಡಲಿಲ್ಲ. ನೋಡಿ, ನಾನು ಒಂದು ಮಾತು ಹೇಳ್ತೀನಿ ಕೇಳಿ, ಏನು ಸರಿಯಾದ ನ್ಯೂಸ್ ಇದೆಯೋ ಅದನ್ನು ನಾನು ನಿಮಗೆ ಕೊಟ್ಟೇ ಕೊಡ್ತೀನಿ. ಇವತ್ತು ಪ್ರಹ್ಲಾದ್ ಜೋಶಿ 24 ರೂಪಾಯಿಗೆ ಅವ್ರು ತಗೋತಾ ಇಲ್ಲ ಅಂತಾರಲ್ಲ, ಪ್ರಹ್ಲಾದ್ ಜೋಶಿ ಅವರು ಅವತ್ತು 34 ರೂಪಾಯಿಗೆ ಕೇಳಿದಾಗ ಯಾಕೆ ಭಿಕ್ಷೆ ಬಿಡ್ತಾ ಇದ್ರಿ, ನಮ್ಮನ್ನು ಕೇಳಿದ್ರ ಅಂತೆಲ್ಲ ಹೇಳಿದರು. ಸೊ ಹಾಗಾಗಿ ರಾಜ್ಯದ ವಿಚಾರದಲ್ಲಿ ನೀವು ಅಕ್ಕಿ ಕೊಟ್ಟರೋ ಮತ್ತೊಂದೋ, ನೀವು ಕೇಳಿದ್ರೋ ಕೇಳಿಲ್ವೋ ಆ ಪ್ರಶ್ನೆ ಅಲ್ಲ. 34 ರೂಪಾಯಿಗೆ ರಾಜ್ಯ ಸರ್ಕಾರ ಅವತ್ತು ಕೇಳಿದರೆ ನೀವು ಕೊಡಲಿಲ್ಲ, ಆಗ ನೀವೇನು ಹೇಳಿದ್ರೆ ಇಲ್ಲ ಅಂತ. ಈಗ ನೀವು ತಗೊಳ್ಳಿ ಅಂತ ಹೇಳಿದಾಗ ಇವರು ತಗೊಳ್ತಾ ಇಲ್ಲ, ಯಾಕಂದರೆ ಇವ್ರಿಗೆ ಇದು ಈಸಿ ಆಗ್ತಾಯಿದೆ 170 ರೂಪಾಯಿ. ಆದರೆ 170 ರೂಪಾಯಿ ಇವರೇನು ಮಾಡಿದರು, 10 ಕೆ ಜಿ ಕೊಡ್ತೀವಿ, ಅಕ್ಕಿ ಇಲ್ಲ, 5 ಕೆ ಜಿ ಹೆಂಗೂ ಕೇಂದ್ರ ಕೊಡುತ್ತೆ, ಉಳಿದ 5 ಕೆ ಜಿ ಇವರು ಖರೀದಿ ಮಾಡಿ ಕೊಡಬೇಕಾಗಿತ್ತು 34 ರೂಪಾಯಿಗೆ, ಆಗ ಕೇಂದ್ರ ಕೊಡಲಿಲ್ಲ. ಹಾಗೆ ಇವರು ಪ್ಲ್ಯಾನ್ ಮಾಡಿದರು, 34 × 5 ಎಷ್ಟಾಯಿತು, 170 ರೂಪಾಯಿ. 170 ರೂಪಾಯಿ ನಾವು ನಿಮ್ಮ ಅಕೌಂಟ್ಗೆ ಹಾಕ್ತೀವಿ ಅನ್ನುವಂಥ ನಿರ್ಧಾರಕ್ಕೆ ಬಂದರು. ಆ ಅಕೌಂಟ್ಗೆ ಕೂಡ ಕಳೆದ 5 ತಿಂಗಳಿಂದ ಹಾಕಿಲ್ಲ. ಈಗ ನಿಜವಾಗಿ ಕೇಂದ್ರದಿಂದ ಅಕ್ಕಿ ಖರೀದಿ ಮಾಡಿದ್ರೆ ಕಡಿಮೆ ಎಲ್ಲ ಆಗುತ್ತೆ, 34 ರೂಪಾಯಿ ಅಲ್ಲ 24 ರೂಪಾಯಲ್ಲಿ ಸಿಗುತ್ತೆ. ಈಗ ಇವರ ಈಗೋ ಬಿಡ್ತಾ ಇಲ್ಲ ನೋಡಿ, ಅವತ್ತು ಅವರ ಈಗೋ ಬಿಡಲಿಲ್ಲ, ಇವತ್ತು ಇವರ ಈಗೋ ಬಿಡ್ತಾ ಇಲ್ಲ. 3 ತಿಂಗಳಿಂದ ಮಹಿಳೆಯರ ಖಾತೆಗೆ ಹಣ ಬಂದಿಲ್ಲ. ಓಕೆ, ಆದರೂ ಸರ್ಕಾರ ನಡೆಸೋರಿಗೆ ಮಾಹಿತಿ ಇಲ್ಲ ಅಂತ ಹೇಳಿದರು. ಹಣ ಬರ್ತಿಲ್ಲ ಅನ್ನೋದು CMಗೆ ಗೊತ್ತಿಲ್ವಂತೆ. 5 ತಿಂಗಳಿಂದ ಅನ್ನಭಾಗ್ಯದ ಹಣ ಬಂದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ದುಡ್ಡು ಕೊಡಿಸಿ ಅಂತ ಇದ್ದಾರೆ ರಾಜ್ಯದ ಜನ. 2 ತಿಂಗಳಿಂದ ಹಣ ಹಾಕಿಲ್ಲ ಅಂತಿದ್ದಾರೆ ಮುನಿಯಪ್ಪ. ನೋಡಿ, ರಾಜ್ಯದ ಜನ ಏನು ಹೇಳಿದ್ದಾರೆ ಅದನ್ನು ನಾವು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ರಾಜ್ಯ ಜನ ಹೇಳ್ತಾ ಇದ್ದಾರೆ 5 ತಿಂಗಳಿಂದ ಬಂದಿಲ್ಲ ಅಂತ, ಮುನಿಯಪ್ಪ ಹೇಳ್ತಾ ಇದ್ದಾರೆ 2 ತಿಂಗಳಿಂದ ಬಂದಿಲ್ಲ, ಇನ್ನೊಬ್ಬರು 3 ತಿಂಗಳಿಂದ ಅಂತ. ಯಾಕೆ ನಿರ್ಲಕ್ಷ್ಯ? ದುಡ್ಡು ಬರೋಕ್ಕೆ ಏನು ಮಾಡಬೇಕು? ದುಡ್ಡು ಬರೋಕ್ಕೆ ಇನ್ನೊಂದು ಎಲೆಕ್ಷನ್ ಬರಬೇಕಾಗಿದ್ರೆ, ನಿಮ್ಮ ಅಧಿಕಾರ ಕಲಹ ರಾಜಣ್ಣ, GC ಚಂದ್ರಶೇಖರ್, DK ಶಿವಕುಮಾರ್, ಸಿದ್ದರಾಮಯ್ಯ, ಸತೀಶ್ ಜಾರಕಿಹೊಳಿ, ಇದರ ಬಗ್ಗೆ ಆಲೋಚನೆ ಮಾಡ್ರಪ್ಪ. ನೀವು ಮುಖ್ಯಮಂತ್ರಿ ಮತ್ತೊಬ್ಬರು ಆದ್ರೆಷ್ಟು ಬಿಟ್ಟರೆಷ್ಟು, ಜನಗಳಿಗೆ ಹೇಳಿದ್ದನ್ನು ಮಾಡಿಸಿ, ಅಷ್ಟೇ ನಾವು ಕೇಳ್ತಾ ಇರೋದು. ನೆಕ್ಸ್ಟ್, 5 ತಿಂಗಳಿಂದ ಅನ್ನಭಾಗ್ಯದ ದುಡ್ಡು ಬಂದಿಲ್ಲ. 5 ತಿಂಗಳ ಅನ್ನಭಾಗ್ಯ ದುಡ್ಡು ಇವರೆಷ್ಟು ಕೊಡಬೇಕು? ಅನ್ನಭಾಗ್ಯ ದುಡ್ಡು ಅಂದರೆ 170 ರೂಪಾಯಿ. ಮೊದಲು ಹಂಗಿರಲಿಲ್ಲ ವೀಕ್ಷಕರೇ, ಹೇಳ್ತೀನಿ ಕೇಳಿ. ಇವ್ರು ಏನು ಮಾಡಿದರು, 10 ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದರು ಆರಂಭದಲ್ಲಿ. 5 ಕೆ ಜಿ ಆಲ್ರೆಡಿ ಕೇಂದ್ರ ಕೊಡ್ತಾ ಇತ್ತು, ಇನ್ನು 5 ಕೆ ಜಿ ನಾವು ಕೊಡ್ತೀವಿ ಅಂತ ಹೇಳಿದರು. ಇವರು ಕೇಂದ್ರದಿಂದ ಅಕ್ಕಿ ಕೊಟ್ಟಾಗ ಕೇಂದ್ರ ಕೂಡ ಆ ಟೈಮಲ್ಲಿ ಅಕ್ಕಿ ಕೊಡಲಿಲ್ಲ, 34 ರೂಪಾಯಿಗೆ ಅಕ್ಕಿ ಕೊಡಲಿಲ್ಲ. ನೋಡಿ, ನಾನು ಒಂದು ಮಾತು ಹೇಳ್ತೀನಿ ಕೇಳಿ, ಏನು ಸರಿಯಾದ ನ್ಯೂಸ್ ಇದೆಯೋ ಅದನ್ನು ನಾನು ನಿಮಗೆ ಕೊಟ್ಟೇ ಕೊಡ್ತೀನಿ. ಇವತ್ತು ಪ್ರಹ್ಲಾದ್ ಜೋಶಿ 24 ರೂಪಾಯಿಗೆ ಅವ್ರು ತಗೋತಾ ಇಲ್ಲ ಅಂತಾರಲ್ಲ, ಪ್ರಹ್ಲಾದ್ ಜೋಶಿ ಅವರು ಅವತ್ತು 34 ರೂಪಾಯಿಗೆ ಕೇಳಿದಾಗ ಯಾಕೆ ಭಿಕ್ಷೆ ಬಿಡ್ತಾ ಇದ್ರಿ, ನಮ್ಮನ್ನು ಕೇಳಿದ್ರ ಅಂತೆಲ್ಲ ಹೇಳಿದರು. ಸೊ ಹಾಗಾಗಿ ರಾಜ್ಯದ ವಿಚಾರದಲ್ಲಿ ನೀವು ಅಕ್ಕಿ ಕೊಟ್ಟರೋ ಮತ್ತೊಂದೋ, ನೀವು ಕೇಳಿದ್ರೋ ಕೇಳಿಲ್ವೋ ಆ ಪ್ರಶ್ನೆ ಅಲ್ಲ. 34 ರೂಪಾಯಿಗೆ ರಾಜ್ಯ ಸರ್ಕಾರ ಅವತ್ತು ಕೇಳಿದರೆ ನೀವು ಕೊಡಲಿಲ್ಲ, ಆಗ ನೀವೇನು ಹೇಳಿದ್ರೆ ಇಲ್ಲ ಅಂತ. ಈಗ ನೀವು ತಗೊಳ್ಳಿ ಅಂತ ಹೇಳಿದಾಗ ಇವರು ತಗೊಳ್ತಾ ಇಲ್ಲ, ಯಾಕಂದರೆ ಇವ್ರಿಗೆ ಇದು ಈಸಿ ಆಗ್ತಾಯಿದೆ 170 ರೂಪಾಯಿ. ಆದರೆ 170 ರೂಪಾಯಿ ಇವರೇನು ಮಾಡಿದರು, 10 ಕೆ ಜಿ ಕೊಡ್ತೀವಿ, ಅಕ್ಕಿ ಇಲ್ಲ, 5 ಕೆ ಜಿ ಹೆಂಗೂ ಕೇಂದ್ರ ಕೊಡುತ್ತೆ, ಉಳಿದ 5 ಕೆ ಜಿ ಇವರು ಖರೀದಿ ಮಾಡಿ ಕೊಡಬೇಕಾಗಿತ್ತು 34 ರೂಪಾಯಿಗೆ, ಆಗ ಕೇಂದ್ರ ಕೊಡಲಿಲ್ಲ. ಹಾಗೆ ಇವರು ಪ್ಲ್ಯಾನ್ ಮಾಡಿದರು, 34 × 5 ಎಷ್ಟಾಯಿತು, 170 ರೂಪಾಯಿ. 170 ರೂಪಾಯಿ ನಾವು ನಿಮ್ಮ ಅಕೌಂಟ್ಗೆ ಹಾಕ್ತೀವಿ ಅನ್ನುವಂಥ ನಿರ್ಧಾರಕ್ಕೆ ಬಂದರು. ಆ ಅಕೌಂಟ್ಗೆ ಕೂಡ ಕಳೆದ 5 ತಿಂಗಳಿಂದ ಹಾಕಿಲ್ಲ. ಈಗ ನಿಜವಾಗಿ ಕೇಂದ್ರದಿಂದ ಅಕ್ಕಿ ಖರೀದಿ ಮಾಡಿದ್ರೆ ಕಡಿಮೆ ಎಲ್ಲ ಆಗುತ್ತೆ, 34 ರೂಪಾಯಿ ಅಲ್ಲ 24 ರೂಪಾಯಲ್ಲಿ ಸಿಗುತ್ತೆ. ಈಗ ಇವರ ಈಗೋ ಬಿಡ್ತಾ ಇಲ್ಲ ನೋಡಿ, ಅವತ್ತು ಅವರ ಈಗೋ ಬಿಡಲಿಲ್ಲ, ಇವತ್ತು ಇವರ ಈಗೋ ಬಿಡ್ತಾ ಇಲ್ಲ. 3 ತಿಂಗಳಿಂದ ಮಹಿಳೆಯರ ಖಾತೆಗೆ ಹಣ ಬಂದಿಲ್ಲ. ಓಕೆ, ಆದರೂ ಸರ್ಕಾರ ನಡೆಸೋರಿಗೆ ಮಾಹಿತಿ ಇಲ್ಲ ಅಂತ ಹೇಳಿದರು. ಹಣ ಬರ್ತಿಲ್ಲ ಅನ್ನೋದು CMಗೆ ಗೊತ್ತಿಲ್ವಂತೆ. 5 ತಿಂಗಳಿಂದ ಅನ್ನಭಾಗ್ಯದ ಹಣ ಬಂದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ದುಡ್ಡು ಕೊಡಿಸಿ ಅಂತ ಇದ್ದಾರೆ ರಾಜ್ಯದ ಜನ. 2 ತಿಂಗಳಿಂದ ಹಣ ಹಾಕಿಲ್ಲ ಅಂತಿದ್ದಾರೆ ಮುನಿಯಪ್ಪ. ನೋಡಿ, ರಾಜ್ಯದ ಜನ ಏನು ಹೇಳಿದ್ದಾರೆ ಅದನ್ನು ನಾವು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ರಾಜ್ಯ ಜನ ಹೇಳ್ತಾ ಇದ್ದಾರೆ 5 ತಿಂಗಳಿಂದ ಬಂದಿಲ್ಲ ಅಂತ, ಮುನಿಯಪ್ಪ ಹೇಳ್ತಾ ಇದ್ದಾರೆ 2 ತಿಂಗಳಿಂದ ಬಂದಿಲ್ಲ, ಇನ್ನೊಬ್ಬರು 3 ತಿಂಗಳಿಂದ ಅಂತ. ಯಾಕೆ ನಿರ್ಲಕ್ಷ್ಯ? ದುಡ್ಡು ಬರೋಕ್ಕೆ ಏನು ಮಾಡಬೇಕು? ದುಡ್ಡು ಬರೋಕ್ಕೆ ಇನ್ನೊಂದು ಎಲೆಕ್ಷನ್ ಬರಬೇಕಾಗಿದ್ರೆ, ನಿಮ್ಮ ಅಧಿಕಾರ ಕಲಹ ರಾಜಣ್ಣ, GC ಚಂದ್ರಶೇಖರ್, DK ಶಿವಕುಮಾರ್, ಸಿದ್ದರಾಮಯ್ಯ, ಸತೀಶ್ ಜಾರಕಿಹೊಳಿ, ಇದರ ಬಗ್ಗೆ ಆಲೋಚನೆ ಮಾಡ್ರಪ್ಪ. ನೀವು ಮುಖ್ಯಮಂತ್ರಿ ಮತ್ತೊಬ್ಬರು ಆದ್ರೆಷ್ಟು ಬಿಟ್ಟರೆಷ್ಟು, ಜನಗಳಿಗೆ ಹೇಳಿದ್ದನ್ನು ಮಾಡಿಸಿ, ಅಷ್ಟೇ ನಾವು ಕೇಳ್ತಾ ಇರೋದು. ನೆಕ್ಸ್ಟ್,